ಕೂಡಗಿಯಲ್ಲಿ ನವಸಾಕ್ಷರರಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿ, ತಾಲೂಕು ಶಿಕ್ಷಣಾಧಿಕಾರಿ ಕಚೇರಿಯ ಸಂಯುಕ್ತಾಶ್ರಯದಲ್ಲಿ ಪತ್ರವನ್ನು ವಿತರಿಸುವ ಕಾರ್ಯಕ್ರಮವನ್ನು ಕೂಡಗಿ ಡಯಟ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 1558 ಮಂದಿ ನವಸಾಕ್ಷರರ ಪೈಕಿ ಸಂಕೇತವಾಗಿ 50 ಮಂದಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ತಾಲೂಕಿನ ಅನಕ್ಷರಸ್ಥರಾಗಿ 2004 ಮಂದಿಯಲ್ಲಿ 1558 ಮಂದಿಯನ್ನು ಅಕ್ಷರಸ್ಥರಾಗಿ ಮಾಡಿರುವುದು ಶ್ಲಾಘನೀಯ. ಅಕ್ಷರತೆಯಲ್ಲಿ ವಯೋಮಿತಿ ಇಲ್ಲದೆ ವಯೋವೃದ್ಧರಿಗೆ ಕಲಿಸುವುದು ಉತ್ತಮವಾದ ಕೆಲಸವಾಗಿದೆ. ಜಿಲ್ಲೆಯಲ್ಲಿ ಎಲ್ಲಾ ಇಲಾಖೆಯ ಸಹಕಾರದೊಂದಿಗೆ ಶಿಕ್ಷಣ ವ್ಯವಸ್ಥೆ ಮಾಡುತ್ತಿರುವುದರಿಂದ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಲು ಸಾಕ್ಷರತಾ ಪ್ರಮುಖವಾಗಿರುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಅಧ್ಯಕ್ಷರಾದ ಹಾಗೂ ಯುವಕರು, ಉತ್ಸಾಹಿಗಳು ಹಾಗೂ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಮ್ಮೊಡನೆ ಇರ್ತಕ್ಕಂಥ ಶ್ರೀಯುತ ಭಾಸ್ಕರ್ ನಾಯಕ್ ಸರ್ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಾವು ಯಾವ ಕಾರ್ಯಕ್ರಮಕ್ಕೆ ಅವ್ರನ್ನ ಕೇಳಿದ್ರು ಕೂಡ ಅವ್ರು ಒಂದು ಮಾತು ಹೇಳ್ತಾರೆ, ಸರ್ ಬೆಳಗ್ಗೆ ಒಂದ್ಸರಿ ಒಂದು ಜ್ಞಾಪಕ ಮಾಡಿ ಸರ್. ಯಾವುದನ್ನು ಮಿಸ್ ಮಾಡಲ್ಲ, ಯಾವುದೇ ಕಾರ್ಯಕ್ರಮವನ್ನು ಮಿಸ್ ಮಾಡಲ್ಲ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚು ಅವ್ರು ಈಗ ಹೇಳಿದ ಮಾತು, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಏನಾದರೂ ಮಾಡುವ ಆ ನಿಟ್ಟಿನಲ್ಲಿ ಸಾಕ್ಷರತಾ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮ ನಿಟ್ಟಿನಲ್ಲಿ ತಗೊಂಡೋಗೋದಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳಿದ್ದಾರೆ. ಸರ್, ನಿಮ್ಮ ಉಸ್ತುವಾರಿಯಲ್ಲಿ, ನಿಮ್ಮ ಅಧಿಕಾರಾವಧಿಯಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ಸಾಕ್ಷರತಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನೀವು ಎಲ್ಲರೂ ದುಡಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕೆಲವು ಮಾತನಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಹೋಗಿದೆ. ಒಂದು ವಿರಾಜಪೇಟೆ ತಾಲೂಕಿನ ದೇವರಪುರ ಶಾಲೆಯಲ್ಲಿ ಒಂದು ಸಮಾಲೋಚನಾ ಸಭೆ ಇತ್ತು. ಆ ಸಮಾಲೋಚನಾ ಸಭೆಯಲ್ಲಿ NR ರವಿ CRP ಅವರು ಸಮಾಲೋಚನಾ ಸಭೆಯನ್ನು ನಡೆಸ್ತಿದ್ರು. ಆ ಸಮಾಲೋಚನಾ ಸಭೆಗೆ ಸಂಬಂಧಪಟ್ಟಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತನಾಡ್ತಾ ನಾನು ಕೆಲವು ಕಚೇರಿ ಮುಖ್ಯೋಪಾಧ್ಯಾಯರ ಕೊಠಡಿಗೆ ಬಂದು ಭೇಟಿ ನೀಡಿದ ಸಂದರ್ಭದಲ್ಲಿ, ಅಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಇವತ್ತು ಸಾಕ್ಷರತೆ ವಿಚಾರ ಗ್ರಾಸ್ ರೂಟ್ ಲೆವೆಲ್ನಿಂದು ಅವೇರ್ನೆಸ್ ಇದೆ ಅನ್ನೋದಕ್ಕೆ ಇದು ಉಲ್ಲೇಖ ಮಾಡ್ತಿರೋದು ನಾನು. ಅಲ್ಲಿ ಶಾಲೆ ಮುಖ್ಯೋಪಾಧ್ಯಾಯರು ಗಂಗಮ್ಮ ಅಂತೇಳಿ ಅವ್ರನ್ನ ನಾನು ಕೇಳಿದೆ. ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ವೈಲೆಟ್ ಅವ್ರು ಬರಿತಾಯಿದ್ರು, ಒಂದು ಫಾರ್ಮೇಟಲ್ಲಿ ಬರಿತಾಯಿದ್ರು, ಏನು ಮೇಡಮ್ ಮಾಹಿತಿ ಅಂತೇಳಿ. ಸರ್, ಸಾಕ್ಷರತೆ ಸಂಬಂಧಪಟ್ಟ ಮಾಹಿತಿ ಸರ್ ಅಂತ. ಭಾಳ ಸಂತೋಷವಾಯಿತು ನನಗೆ ಶಶಿಕಲಾ ಮೇಡಮ್. ಅಲ್ಲಿ ನಾನು ಅಂದರೆ ಇವತ್ತು ಶಾಲೆಯ ಅಧ್ಯಾಪಕರಿಗೂ ಕೂಡ ಸಾಕ್ಷರತೆಯ ವಿಷಯಗಳು ಅವ್ರಿಗೆ ಮನಮುಟ್ಟುವಂತೆ ಅವ್ರಿಗೆ ರೀಚ್ ಆಗಿದೆ. ಇದು ಪ್ರಯತ್ನ ಮಾಡಿರ್ತಕ್ಕಂಥ ಏನು ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, CRC ಹಂತದಿಂದ ಶಾಲಾ ಹಂತಕ್ಕೆ ರೀಚ್ ಆಗಿದೆ ವಿಷಯ ಅಂತಕ್ಕಂಥದ್ದು. ಅದು ಇನ್ನೂ ಕೂಡ ಹೆಚ್ಚು ಒಂದು ಚಾಲ್ತಿಗೆ ಬರಬೇಕು. ಮತ್ತು ಇನ್ನೊಂದು, ನಮ್ಮಲ್ಲಿ ಇರುವಂಥ ಭಾವನೆಗಳು ನಾನು ಮೊದಲು ಹೇಳ್ದಂಗೆ, ಇದು ನಮ್ಮ ಕೆಲಸ ಅಲ್ಲ, ನಮ್ಮ ಇಲಾಖೆ ಕೆಲಸ ಅನ್ನೋದನ್ನ ಮೊದಲು ತೆಗೆದಾಕ್ಬಿಡ್ಬೇಕು. ನಮ್ಮ ಇಲಾಖೆಯ ಕೆಲಸದ ಭಾಗ ಆಗಿರ್ತಕ್ಕಂಥದ್ದು ಎಲ್ಲೂ ಕೂಡ ಇರಬಾರ್ದು. ಆಮೇಲೆ ಇದರ ಎಲ್ಲ ಪ್ರೋಗ್ರಾಮ್ಗಳು ಇನಿಷಿಯಲ್ ಸ್ಟೇಜಲ್ಲಿ ಕಷ್ಟವೇ. ತದನಂತರ ಏನಾಗ್ತದೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ಭಾಳಷ್ಟು ಪರಿಣಾಮಕಾರಿಯಾಗಿ ಮಾಡುವಂಥ ಚಾಕಚಕ್ಯತೆ ನಮಗೆ ಬರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಕನ್ಕ್ಲೂಡ್ ಮಾಡೋದೇನೆಂದರೆ, ಪಂಚಾಯಿತಿಯ ಅಧ್ಯಕ್ಷರು, PDOರವರು, CDPO ಸಂಬಂಧಪಟ್ಟ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು THO ಸಂಬಂಧಪಟ್ಟ ಆಶಾ ಕಾರ್ಯಕರ್ತರು, ಇತರೆ ಇಲಾಖೆಯ ಸಹಭಾಗಿತ್ವ ಅತ್ಯಂತ ಜರೂರಾಗಬೇಕಾಗಿರ್ತಕ್ಕಂಥದ್ದು. ಅದು ಸಮನ್ವಯತೆ ಸಾಧಿಸಿದ್ರೆ ಖಂಡಿತವಾಗೂ ಈ ಪ್ರೋಗ್ರಾಮನ್ನು ಕೂಡ ನಾವು ಭಾಳಷ್ಟು ಪ್ರಗತಿ ಪಥದತ್ತ ಕೊಂಡೊಯ್ಬೋದು. ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಗಳಲ್ಲಿ ಗಮನಿಸಿದಾಗ ಒಟ್ಟು ಎಲ್ಲರನ್ನೂ ಸೇರಿಸಿ ಪಂಚಾಯತಿನಲ್ಲೇ ಮೀಟಿಂಗ್ ಮಾಡಿ ಭಾಳ ಯಶಸ್ವಿಯಾಗಿ ಆ ಕಾರ್ಯವನ್ನು ಮುಗಿಸೋದಕ್ಕೆ ಅವರು ಸಹಕಾರ ನೀಡಿದರು. ಹಾಗಾಗಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಚಪ್ಪಾಳೆಗಳನ್ನ ಸರ್. ಹಾಗೆ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ಶಶಿಕಲಾ ಮೇಡಮ್ 82.9 ಇರ್ತಕ್ಕಂಥ ಕೊಡುಗೆಯಲ್ಲಿ 2011 ಜನಗಣತಿ ಆಧರಿಸಿ ಇರುವಂಥದ್ದು. ರಾಜ್ಯ ಮಟ್ಟದಲ್ಲಿ ಹೇಳುವಂಥದ್ದು ಏನಂದರೆ 100% ಸಾಕ್ಷರತೆ ಆಗಬೇಕು. ಶಿಕ್ಷಣ ಮತ್ತು ಶಿಕ್ಷಣದಿಂದ ಬರ್ತಿರ್ತಕ್ಕಂಥ ಫಲಶ್ರುತಿ ಬಗ್ಗೆ ರಾಜ್ಯ ಮಟ್ಟದ ಅವಲೋಕನ ಮಾಡಿದಾಗ
ಎಲ್ಲ ಶ್ರೀಧರ್ ಬಿಪಿನ್ ಅವರು ಮಾದಾಪುರ ಕ್ಲಸ್ಟರ್, ಮುಂದೆ ಆಶಾ ಅವರು, ಶ್ರೀಧರ್ ಗಿರೀಶ್ ಅವರು ರಾಜೂರ್ ಕ್ಲಸ್ಟರ್. ಮಾಡ್ಕೊಂಡಿದ್ದೀವಿ. ಕೇವಲ ಏನು ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಏನು ಆ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅದೀಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಗಿದೆ. ಹಾಗಾಗಿ ವಯಸ್ಕರ ಶಿಕ್ಷಣದ ಎಲ್ಲ ಕೆಲಸ ಕಾರ್ಯಗಳನ್ನು ಅವರನ್ನು ನವಭಾರತದ ಒಂದು ಸಾಕ್ಷರನ್ನಾಗಿ ಮಾಡುವ ಜವಾಬ್ದಾರಿಯೂ ಕೂಡ ನಮ್ಮ ಇಲಾಖೆಯ ಮೇಲೆ ಇರುವಂಥದ್ದು. DSCRT ಅವರು ಇದರ ಹೊಣೆಯನ್ನು ಹೊತ್ಕೊಂಡಿರ್ತಾರೆ. ಈ ಸಂಬಂಧದಲ್ಲಿ ಹಲವಾರು ಇಲಾಖೆಗಳು ನಮಗೆ ಸಹಕಾರವನ್ನು ನೀಡಿರ್ತಾರೆ. ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅಥವಾ ಪಂಚಾಯತ್ ರಾಜ್ ಇಲಾಖೆ ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಭಾಸ್ಕರ್ ನಾಯಕ್ ಸರ್ ಅವರನ್ನು ತುಂಬು ಹೃದಯದಿಂದ ಈ ವೇದಿಕೆ ಮುಖಾಂತರ ಅವ್ರನ್ನ ಅಭಿನಂದಿಸ್ತೀನಿ. ನಾನು ಕೂಡ್ಮಂಗ್ಳೂರು ಪಂಚಾಯಿತಿಯಲ್ಲಿ ಈ ಕ್ಲಸ್ಟರ್ನ CRP ಆದಂಥ ಶಾಂತಕುಮಾರ್ ಅವರು ಸಭೆಯನ್ನು ಕರೆದಾಗ ಪ್ರತಿ ಅಂಗನವಾಡಿಯವರಿಗೂ ಮತ್ತು ಆಶಾ ಕಾರ್ಯಕರ್ತೆಯರಿಗೂ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಅವರ ಸಭೆಗೆ ಹಾಜರಾಗುವಂತೆ ಮಾಡುವ ಒಂದು ಕಾರ್ಯ ನಿಮಿತ್ತವಾಗಿ ಅಧ್ಯಕ್ಷರು ಕ್ರಮವನ್ನು ಕೈಗೊಂಡಿದ್ದರು. ಮತ್ತು ಅಲ್ಲಿಯ PDO ರವರು ಆ ದಿನ ಸಭೆ ನಿಜವಾಗ್ಲೂ ಎಷ್ಟು ಯಶಸ್ವಿ ಆಯಿತು ಅಂತ ಹೇಳಿದರೆ, ಆ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ ಚಾನಲೈಸ್ ಅಥವಾ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಮುಖಾಂತರ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಜವಾಬ್ದಾರಿತವಾಗಿ ಎಲ್ಲ ಕೂಡ ನಿರ್ವಹಿಸಿದ್ರಿಂದಾಗಿ ಸುಮಾರು ಒಂದು ವಾರದಲ್ಲೇ ಅತ್ಯಂತ ಹೆಚ್ಚು ಸಂಖ್ಯೆಯ ಅನಕ್ಷರಸ್ಥರನ್ನು ಗುರುತಿಸಿ ಸರ್ವೆ ಮಾಡುವಂಥ ಕಾರ್ಯ ಪೂರ್ಣಗೊಳ್ತು. ಈ ನಿಟ್ಟಿನಲ್ಲಿ ನಮ್ಮ ಏನು ಜಿಲ್ಲಾ ಹಂತದಿಂದ ಮಾರ್ಗದರ್ಶನ ಬರ್ತಾ ಇತ್ತು, ಆ ಪ್ರಯುಕ್ತವಾಗಿ ನಮ್ಮ ತಾಲೂಕು ಅತಿ ಹೆಚ್ಚಿನ ಪ್ರಗತಿಯನ್ನು ಅನಕ್ಷರಸ್ಥರನ್ನು ಗುರುತಿಸುವಲ್ಲಿ ಇರುವಂಥ ಸಂಖ್ಯೆಯನ್ನು ರೀಚ್ ಮಾಡುವಲ್ಲಿ ನಾವು ಮೊದಲಿಗರಾಗಿ ಆ